ಶ್ರೀಕೃಷ್ಣನು ನಾರದನಿಗೆ ಸಾಧು ದರ್ಶನ ಫಲ ತೋರಿಸಿದ್ದು. ಒಂದು ದಿವಸ ಶ್ರೀಕೃಷ್ಣನ ಹತ್ತಿರ ನಾರದನು ಬಂದು ಸಾಧುಗಳ ದರ್ಶನದಿಂದ ಯಾವ ಫಲ ದೊರೆಯುವುದು ಎಂದು ಕೇಳಿದನು. ಕೃಷ್ಣನು ನಗುತ್ತಾ, ಆಕೋ, ಅಲ್ಲಿ ದೂರದ ಗಿಡದಡಿಯಲ್ಲಿ ಒಂದು ಸಗಣಿ ಹುಳವಿದೆ. ಅದಕ್ಕೆ ಇದೇ ಪ್ರಶ್ನೆ ಕೇಳು, ನಿನಗೆ ಉತ್ತರ ಸಿಗುವುದು ಎಂದು ಆ ಸ್ಥಳವನ್ನು ತೋರಿಸಿದನು. ತನ್ನ ಹಿಂಗಾಲಿನಿಂದ ಸಗಣಿಯುಂಡೆಯನ್ನು ಉರುಳಿಸುತ್ತಾ ಹೋಗುವ ಸಗಣಿ ಹುಳವನ್ನು ನಾರದನು ಕಂಡು ಮಾತನಾಡಿಸಿದನು. ಅಯ್ಯ ಹುಳವೇ, ಸಾಧುಗಳ ದರ್ಶನದಿಂದ ಯಾವ ಫಲ ದೊರಕುವುದು? ದಯವಿಟ್ಟು ತಿಳಿಸಬೇಕು ಎಂದು ಕೈ ಮುಗಿದು ಕೇಳಿದನು. ನಾರದನನ್ನು ದಿಟ್ಟಿಸಿ ನೋಡಿ ಮತ್ತು ಮುನಿವರನ ವೀಣಾ ನಾದವನ್ನು ಕೇಳಿ ಅದು ಅಲ್ಲಿಯೇ ಪ್ರಾಣ ಬಿಟ್ಟಿತು. ನಾರದನು ಕೆಲಸ ಕೆಟ್ಟಿತಲ್ಲ ಎಂದು ಮನದಲ್ಲಿ ಮರಗುತ್ತಾ ಬಹುದುಗುಡ ಮುಖದಿಂದ ಹರಿಯ ಬಳಿಗೆ ತಿರುಗಿ ಬಂದನು. ಕಣ್ಣೀರು ಸುರಿಸುವ ನಾರದನನ್ನು ನೋಡಿ ಕೃಷ್ಣನು ಏನಾಯಿತು ಎಂದು ಕೇಳಿದನು. ಕರ ಮುಗಿದು ನಾರದ ಹೇಳಿದ, ಸಾಧುಗಳ ದರ್ಶನದಿಂದ ಯಾವ ಫಲ ದೊರಕುವುದು ಎಂದು ನಾನು ಕೇಳಲು ನನ್ನನ್ನು ದಿಟ್ಟಿಸಿ ನೋಡುತ್ತಾ ಆ ಸಗಣಿ ಹುಳವು ಪ್ರಾಣ ಬಿಟ್ಟಿತು ಎಂದನು. ಹರಿಯು ನಕ್ಕು, ನಾರದ, ಈಗ ಹೋಗು, ನವಮಾಸ ಬಿಟ್ಟು ಪುನಃ ನನ್ನ ಕಡೆಗೆ ಬಾ, ನಿನ್ನ ಪ್ರಶ್ನೆಗೆ ಉತ್ತರ ಹೇಳುವೆ ಅಂದನು. ನಾರದನು ಹಾಗೇ ಮಾಡಿದನು. ಆ ಬಳಿಕ ಹರಿಯು ಹೇಳಿದ, ಅಕ್ಕೋ, ಅಲ್ಲಿ ಶೋಭಿಪ ಸರೋವರದಲ್ಲಿ ಒಂದು ಹಂಸವಿದೆ, ಅದಕ್ಕೆ ನಿನ್ನ ಅದೇ ಪ್ರಶ್ನೆ ಕೇಳು, ಆ ಪಕ್ಷಿ ಉತ್ತರಿಸುವುದು. ನಾರದನು ಅತ್ತ ಹೋದನು. ಎದುರಿಗಿದ್ದ ಸರೋವರದಲ್ಲಿ ಒಂದು ಹಂಸವು ದಡಕ್ಕೆ ಹಾರುತ್ತಾ ಬರುವುದನ್ನು ಕಂಡು ಹರ್ಷಿಸಿದನು. ಕೈ ಮುಗಿದು ಆ ಪಕ್ಷಿಗೆ ಕೇಳಿದನು, ಅಯ್ಯ ಹಂಸೆ, ಸಾಧುಗಳ ದರ್ಶನದಿಂದ ಏನು ಫಲವಾಗುವುದು? ಕೃಪೆ ಮಾಡಿ ಹೇಳಬೇಕು. ಆಗ ಹಂಸವು ಭಗವಾನ್ ನಾರಾಯಣನ ಸ್ಮರಣೆ ಮಾಡುತ್ತಿರುವ ಮನೋಹರನಾದ ಋಷಿವರನನ್ನು ದಿಟ್ಟಿಸಿ ನೋಡುತ್ತಾ ಅಸುನಿಗಿತು. ಅದನ್ನು ನೋಡಿ ನಾರದನು ಬೆರಗಾದನು, ಗಾಬರಿಯಾದನು. ಶಿವ ಶಿವ, ಹರಿನಾರಾಯಣ, ಸಾಧುಗಳ ದರ್ಶನದಿಂದ ಪುಣ್ಯವೋ ಪಾಪವೋ ಯಾವ ಫಲವೂ ನನಗೆ ತಿಳಿಯದಾಯಿತು. ಸಾಧುಗಳೆಂದರೆ ಪಾಪಾತ್ಮರೋ ಹೇಗೆ? ಯಾಕೆಂದರೆ ಸಾಧುಗಳ ವಿಷಯವಾಗಿ ನಾನು ಪ್ರಶ್ನೆ ಕೇಳಿದಾಗಲೇ 2 ಬಡ ಪ್ರಾಣಿಗಳು ಅಸು ನೀಗಿದವು. ಸಾಧುಗಳ ದರ್ಶನ ಲಾಭವೆಂದರೆ ಮರಣ ಎಂಬ ಉತ್ತರವು ನನಗೆ ದೊರೆತಂತಾಯಿತು. ಇನ್ನೇನುಂಟು? ಆದರೂ ಇನ್ನೊಮ್ಮೆ ಶ್ರೀಹರಿಯ ಬಳಿಗೆ ಹೋಗಿ ನನ್ನ ಪ್ರಶ್ನೆಯ ರಹಸ್ಯ ತಿಳಿದುಕೊಳ್ಳುವೆ ಎಂದು ನಾರದನು ಮನದಲ್ಲಿ ಆಲೋಚಿಸುತ್ತಾ ಪುನಃ ಶ್ರೀಕೃಷ್ಣನ ಹತ್ತಿರ ಬಂದನು. ಆಗ ಕೃಷ್ಣ ನಗುತ್ತಾ, ಋಷಿಪುಂಗವನೇ, ಏಕೆ ಚಿಂತಾಕ್ರಾಂತನಾಗಿರುವಿ? ಬಹಳ ಅಡ್ಡಾಡಿ ದಣಿದ ಹಾಗೆ ಕಾಣುತ್ತದೆ. ಸರಿ, ನಿನ್ನ ಪ್ರಶ್ನೆಗೆ ಉತ್ತರ ದೊರೆಯಿತೆ. ಆ ಹಂಸವು ಏನು ಹೇಳಿತು ಎಂದು ಕೇಳಿದನು. ನಾರದನು ಸುಮ್ಮನೆ ನಿಂತಿರಲು ಆತನನ್ನು ಕುಳ್ಳಿರಿಸಿ ಕೃಷ್ಣನೆಂದನು, ಮುನಿಪನೇ, ಆ ಹಂಸವು ಹೇಳಿದ್ದು ನಿನಗೆ ತಿಳಿಯಲಿಲ್ಲವೇ? ಪುನಃ ನಾನೇ ನಿನಗೆ ತಿಳಿಸುವೆ. 1 ಸಂವತ್ಸರ ನಂತರ ಬನ್ನಿ. ನಾರದನು ಒಡಂಬಟ್ಟು ಹೋದನು ಮತ್ತು 1 ವರುಷ ಬಿಟ್ಟು ಆಗಮಿಸಿದನು. ಕೃಷ್ಣನು ಮುಗುಳು ನಗೆನಗುತ್ತಾ ಹೇಳಿದ, ಎಲೆ ನಶಿಯೇ, ಅಲ್ಲಿ ಓರ್ವ ಲಲನೆ ಪ್ರಸೂತಿಯಾಗಿರುವಳು, ಅವಳ ಮಗುವಿಗೆ ಹೋಗಿ ನಿನ್ನ ಪ್ರಶ್ನೆ ಕೇಳು, ಹೆದರಬೇಡ. ನಾರದ ನುಡಿದ, ಸ್ವಾಮಿ, ಈಗ 2 ಜೀವಿಗಳನ್ನು ಮಾತನಾಡಿಸಿ ಕೊಂದಿರುವೆ. ನಾನು ಪ್ರಶ್ನೆ ಕೇಳಿದ ಕೂಡಲೇ ಆ ಮಗುವು ಸತ್ತರೆ ಅವರು ನನ್ನನ್ನು ಕೊಲ್ಲದೆ ಬಿಡುವರೆ? ನನ್ನ ಪ್ರಶ್ನೆಗೆ ಉತ್ತರ ತಿಳಿದಂತಾಯಿತು. ನಾನು ಹೋಗಲು ಒಲ್ಲೆ. ಆಗ ಹರಿಯು ನಗುತ್ತಾ ಆಜ್ಞಾಪಿಸಿದ, ನೀನು ಸಾಯುವುದಿಲ್ಲ, ಆ ಮಗನು ಸತ್ತರೆ ನನ್ನಾಣೆ. ನೀನು ಈಗ ಹೋಗಿ ಆ ಕೂಸನ್ನು ಕಂಡು ಬಾ. ನಾರದನು ಶ್ರೀಹರಿಯ ವಚನದಲ್ಲಿ ನಂಬಿಕೆಯಿಟ್ಟು ಸಂಭ್ರಮದಿಂದ ಆ ಮನೆಯನ್ನು ಅರಸುತ್ತಾ ಬಂದ. ಮುನಿಯು ಮನೆಯ ಬಾಗಿಲಲ್ಲಿ ನಿಲ್ಲಲು ಅವನ ದೇಹದ ಕಾಂತಿಯು ಆ ಭವನವನ್ನು ಬೆಳಗಿತು. ಪರಶಿವನಂತೆ ಕಂಗೊಳಿಸುವ ಮುನಿವರನನ್ನು ಕಂಡು ನಾರಿಯರು ವಿಸ್ಮಯದಿಂದ ಬೆದರಿದರು. ಹೊರಗೆ ಬೆಳಗುವ ರವಿಯು ಗೃಹ ಪ್ರವೇಶಿಸಿದಂತಾಯಿತು. ನಾರದನು ಅಲ್ಲಿ ನೆರೆದಿದ್ದ ನಾರಿಯರಿಗೆ ವಿನಂತಿಸಿದನು, ತಾಯಿ, ಪ್ರಸೂತಿಯಾದ ಮಗುವನ್ನು ಮಾತನಾಡಿಸಲು ನಾನು ದೇವಲೋಕದಿಂದ ಬಂದಿರುವೆ. ದಯವಿಟ್ಟು ಆ ಕೂಸನ್ನೆತ್ತಿಕೊಂಡು ಬನ್ನಿ. ಪತಿವೃತೆಯರು ಮುನಿಪತಿಗೆ ಶರಣೆಂದು ಸಂತೋಷದಿಂದ 2 ದಿನದ ಬಾಲಕನನ್ನು ಒಂದು ಮರದಲ್ಲಿ ಮಲಗಿಸಿಕೊಂಡು ಮುನಿವರನ ಹತ್ತಿರ ಬಂದು ನಿಂತರು. ನಾರದನು ಆ ಶಿಶುವಿಗೆ ಕೈಮುಗಿದು, ಅಯ್ಯ ಕೂಸೆ, ಕೇಳು, ನಾನೊಂದು ಸಂಶಯದಿಂದ ಕೊರಗಿದ್ದೇನೆ. ನನ್ನ ಪ್ರಶ್ನೆಗೆ ಉತ್ತರಿಸಲು ಬೇಡಿಕೊಳ್ಳುವೆ. ಸಾಧುಗಳ ದರ್ಶನದಿಂದ ಏನು ಫಲವಾಗುವುದು ಎಂದೆನಲು ಮಲಗಿದ್ದ ಆ ಶಿಶು ಕಣ್ಣೆರೆದು ಎವೈಕದೆ ಭಸ್ಮ ಮತ್ತು ಕಾಷಾಯಾಂಬರ ಧರಿಸಿದ ಜಪಮಣಿ, ಕಮಂಡಲ ಮತ್ತು ಜಟಾಮಂಡಲ ಮಂಡಿತನಾದ ವೀಣಾಪಾಣಿಯಾಗಿ ನಾರಾಯಣನ ನಾಮಸ್ಮರಣೆ ಮಾಡುತ್ತಿರುವ ಮಂಗಳಮೂರ್ತಿಯನ್ನು ನೋಡತೊಡಗಿತು. ಋಷಿಪುಂಗವನ ಕರುಣಾದೃಷ್ಟಿ ಕಂಡಾಕ್ಷಣದಲ್ಲಿ ಆ ಮಗು ನರದೇಹವನ್ನು ಬಿಟ್ಟು ಅಖಂಡ ವಿಷ್ಣುವಿನಾಕೃತಿಗೊಂಡು ನಿಂತಿತು. ಚತುರ್ಭುಜದ ಕರಗಳಲ್ಲಿ ಶಂಖ ಚಕ್ರ ಪಿಡಿದೆ. ಪ್ರಚಂಡ ಕಿರಣ ಬೀರುವ ಮುಕುಟ, ಕರ್ಣಕುಂಡಲ, ಹೇಮವರ್ಣದ ಪೀತಾಂಬರ ಕೌಸ್ತುಭ ಅಲಂಕೃತ ಪರಮಾತ್ಮ ತಾನಾಗಿ ಆ ಕೂಸು ಎಸೆದುದು. ಎಲ್ ಋಷಿಯೇ, ಕೇಳು. ಮೊದಲು ನಾನು ಸಗಣಿ ಕಸದ ಹುಳುವಿದ್ದೆ. ನಿನ್ನ ದರ್ಶನ ಮಾತ್ರದಿಂದ ಆ ತನುವ ತ್ಯಜಿಸಿ ಹಂಸ ಪಕ್ಷಿಯಾಗಿ ಜನಿಸಿದೆ. ಪುನಃ ನೀನು ನನ್ನ ಹತ್ತಿರ ಬಂದು ದರ್ಶನವೀಯಲು ಆ ಹಂಸೆಯ ದೇಹ ಬಿಟ್ಟು ನರಜನ್ಮದಲ್ಲಿ ಹುಟ್ಟಿದೆ.
ಇಂದು ನೀನು ಮತ್ತೆ ದರ್ಶನ ಕೊಟ್ಟೆ. ಅದರ ಫಲದಿಂದ ನರದೇಹ ಬಿಟ್ಟು ವಿಷ್ಣು ನಾನಾದೆ. ಸಾಧುವಿನ ದರ್ಶನದಿಂದ ಮುಕ್ತನಾದೆನು ಮತ್ತು ಭವದ ಬಹುಕೋಟಲೆಗಳನ್ನು ಕಳೆದೆನು ಎಂದು ನುಡಿಯುತ್ತ ಗರುಡವಾಹನನಾಗಿ ಆಗಸದಲ್ಲಿ ಹಾರಿಹೋದನು. ಅಂದು ನಾರದನು ಸಾಧುಜನರಿಗೆ ಸಮಾನವಾದುದಿಲ್ಲ ಎಂಬ ಸತ್ಯವನ್ನು ಮನನ ಮಾಡುತ್ತಾ ಪುನಃ ಶ್ರೀಹರಿಯ ದರ್ಶನಕ್ಕೆ ಬಂದನು. ಕೃಷ್ಣನು ಏನಯ್ಯ, ಇಂದು ನಾರದನ ಮುಖಲಕ್ಷಣವು ಬೇರಿದೆಯಲ್ಲ ಎನ್ನಲು ದೇವರ್ಷಿ ಲಜ್ಜಿತನಾಗಿ ನಿಂತನು. ದೇವ, ನಿನ್ನ ಅಗಾಧ ಮಹಿಮೆ ಅರಿಯಲು ಎನ್ನಳವಲ್ಲ, ಸಾಧುಗಳ ಮಹಿಮೆಯೇ ನಿನ್ನ ಮಹಿಮೆಯಾಗಿದೆ. ಸಾಧುಗಳ ದರ್ಶನದಿಂದಾಗುವ ಫಲವನ್ನು ಕಣ್ಣಾರೆ ಕಂಡು ನಿನ್ನ ದಯದಿಂದ ಕೃತಾರ್ಥನಾದೆನು ಎಂದು ನಾರದನು ನಾರಾಯಣನನ್ನು ಕೀರ್ತಿಸುತ್ತಾ ಗಗನ ಮಾರ್ಗದಲ್ಲಿ ತೆರಳಿದನು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಖಂಡಿತ ಹಾಕಿ. ಇದು ನನಗೆ ದೊಡ್ಡ ಮೋಟಿವೇಶನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಜೈ ಕರ್ನಾಟಕ, ಜೈ ಹಿಂದ್.